ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದಿನ ನಮ್ಮ ಯೂಟ್ಯೂಬ್ ಕ್ಲಾಸಿನಲ್ಲಿ ನಾವು ಆಸಿಯಾನ್ ಎಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ. ದಕ್ಷಿಣ ಪೂರ್ವ ಏಷ್ಯಾದ ದೇಶಗಳ ಆರ್ಥಿಕ, ರಾಜಕೀಯ ಮತ್ತು ಭದ್ರತಾ ಸಹಕಾರಕ್ಕಾಗಿ 1967ರಲ್ಲಿ ಸ್ಥಾಪಿತವಾದ ಈ ಸಂಘಟನೆ ಇಂದು ಜಾಗತಿಕ ಮಟ್ಟದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಇದರ ಸ್ಥಾಪಕ ದೇಶಗಳು, ಉದ್ದೇಶಗಳು ಮತ್ತು ಮುಖ್ಯ ಕಚೇರಿ, ಸದಸ್ಯ ರಾಷ್ಟ್ರಗಳು ಹಾಗೂ ಭಾರತ-ಆಸಿಯಾನ್ ಸಂಬಂಧಗಳ ಬಗ್ಗೆ ಈ ಪಾಠದಲ್ಲಿ ಸರಳವಾಗಿ ಮತ್ತು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಆಸಿಯಾನ್ ಎಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಎಂದರೆ ದಕ್ಷಿಣ ಪೂರ್ವ ಏಷ್ಯಾ ರಾಷ್ಟ್ರಗಳ ಸಂಘಟನೆ. ಸ್ಥಾಪನೆ 8 ಆಗಸ್ಟ್ 1967 ಬ್ಯಾಂಕಾಕ್ ಘೋಷಣೆ ಮೂಲಕ ಇದನ್ನು ಸ್ಥಾಪಿಸಲಾಯಿತು. ಇದರ ಮುಖ್ಯ ಕಚೇರಿ ಇರುವುದು ಜಕಾರ್ತಾ, ಇಂಡೋನೇಷಿಯಾ. ಇದರ ಸದಸ್ಯ ರಾಷ್ಟ್ರಗಳು 10 ದೇಶಗಳು. ಇತ್ತೀಚೆಗೆ 11ನೇ ದೇಶವಾಗಿ ತೈಮೋರ್ ಲೆಸ್ಟೆವು ಆಯ್ಕೆ ಆಗಿದೆ. ಅದು ಮುಂದೆ ನೋಡೋಣ. ಇವಾಗ 10 ದೇಶಗಳ ಬಗ್ಗೆ ಇಲ್ಲಿ ಸರಳವಾಗಿ ನೆನಪಿಟ್ಟುಕೊಳ್ಳಲು ಒಂದು ಸರಳವಾದ ಟ್ರಿಕ್ ಅನ್ನು ಕೊಟ್ಟಿದ್ದೇನೆ. ಅವು ಯಾವ್ಯಾವು ಎಂದರೆ ಇಂಡೋನೇಷಿಯಾ, ಮಲೇಷಿಯಾ, ಸಿಂಗಾಪುರ್, ಥೈಲ್ಯಾಂಡ್, ಫಿಲಿಪೈನ್ಸ್, ಬ್ರುನೈ, ವಿಯೆಟ್ನಾಂ, ಲಾವೋಸ್, ಮ್ಯಾನ್ಮಾರ್, ಕಾಂಬೋಡಿಯಾ. ನೀವು ಇಲ್ಲಿ ನೋಡಬಹುದು PSLV MK ಟಿಂಬ್ ಅಂತ ನೆನಪಿಟ್ಟುಕೊಳ್ಳಿ. P ಎಂದರೆ ಫಿಲಿಪೈನ್ಸ್, S ಎಂದರೆ ಸಿಂಗಾಪುರ್, L ಅಂದರೆ ಲಾವೋಸ್, V ಎಂದರೆ ವಿಯೆಟ್ನಾಂ, M ಎಂದರೆ ಮಲೇಷಿಯಾ, K ಎಂದರೆ ಕಾಂಬೋಡಿಯಾ, T ಎಂದರೆ ಥೈಲ್ಯಾಂಡ್, I ಎಂದರೆ ಇಂಡೋನೇಷಿಯಾ, M ಎಂದರೆ ಮ್ಯಾನ್ಮಾರ್, B ಎಂದರೆ ಬ್ರುನೈ. ಇನ್ನೊಂದು ಇತ್ತೀಚೆಗೆ ಸೇರ್ಪಡೆಗೊಂಡಿದೆ ತಿಮೋರ್ ಲೆಸ್ಟೆ ಅಂತ, ಅದು ಮುಂದೆ ಬರುತ್ತದೆ, ನೋಡೋಣ. ಆಸಿಯಾನ್ ಆರ್ಥಿಕ ಮಹತ್ವದ ಬಗ್ಗೆ ನೋಡೋಣ. ವಿಶ್ವದ ಪ್ರಮುಖ ವ್ಯಾಪಾರ ಬ್ಲಾಕ್ಗಳಲ್ಲಿ ಒಂದು. ಇದು ಸುಮಾರು 650 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿದೆ. ಪ್ರಮುಖ ರಫ್ತು ಮತ್ತು ಆಮದು ಪ್ರದೇಶಗಳನ್ನು ಇದು ಒಳಗೊಂಡಿದೆ. ಸಮುದ್ರ ಮಾರ್ಗಗಳ ಮೂಲಕ ಜಾಗತಿಕ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರ ಮುಖ್ಯ ಉದ್ದೇಶಗಳು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆ ಕಾಪಾಡುವುದು, ಆರ್ಥಿಕ ಅಭಿವೃದ್ಧಿ ಮತ್ತು ವ್ಯಾಪಾರದಲ್ಲಿ ವೃದ್ಧಿ ಸಾಧಿಸುವುದು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಹಕಾರ ನೀಡುವುದು, ರಾಜಕೀಯವಾಗಿ ಸಹಯೋಗ ನೀಡುವುದು, ಬಾಹ್ಯ ಶಕ್ತಿಗಳ ಹಸ್ತಕ್ಷೇಪ ತಡೆಗಟ್ಟುವುದೇ ಇದರ ಮುಖ್ಯ ಉದ್ದೇಶಗಳಾಗಿವೆ. ಆಸಿಯಾನ್ನ ಪ್ರಮುಖ ಘೋಷಣೆಗಳು ಮತ್ತು ಒಪ್ಪಂದಗಳು. ಆಸಿಯಾನ್ ಚಾರ್ಟರ್ 2007 ಇದಕ್ಕೆ ಕಾನೂನುಬದ್ಧ ಸ್ಥಾನಮಾನವು ಒದಗಿಸಿತು. ಆಸಿಯಾನ್ ಫ್ರೀ ಟ್ರೇಡ್ ಏರಿಯಾ ಅಫ್ಟಾ 1992, ಟ್ರೀಟಿ ಆಫ್ ಅಮಿಟಿ ಅಂಡ್ ಕೋಆಪರೇಷನ್ TAC 1976, ಆಸಿಯಾನ್ ಎಕನಾಮಿಕ್ ಕಮ್ಯುನಿಟಿ AEC 2015. ಆಸಿಯಾನ್ 3 ಮುಖ್ಯ ಕಂಬಗಳನ್ನು ಹೊಂದಿದೆ. ಅವು ಯಾವ್ಯಾವೆಂದರೆ ರಾಜಕೀಯ ಭದ್ರತಾ ಸಮುದಾಯ APSC, ಆರ್ಥಿಕ ಸಮುದಾಯ AEC, ಸಾಮಾಜಿಕ ಸಾಂಸ್ಕೃತಿಕ ಸಮುದಾಯ ASCC. ಆಸಿಯಾನ್ +3 ಅಂತ ಇನ್ನೊಂದು ಬರುತ್ತದೆ. ಅದು ಏನೆಂದರೆ ಆಸಿಯಾನ್ ರಾಷ್ಟ್ರಗಳು ಮತ್ತು ಅದರ ಜೊತೆಗೆ ಚೀನಾ, ಜಪಾನ್, ದಕ್ಷಿಣ ಕೊರಿಯಾ. ಭಾರತ ಮತ್ತು ಆಸಿಯಾನ್ ಸಂಬಂಧಗಳ ಬಗ್ಗೆ ನೋಡೋಣ. ಸೆಕ್ಟರಲ್ ಪಾರ್ಟ್ನರ್ 1992, ಫುಲ್ ಡೈಲಾಗ್ ಪಾರ್ಟ್ನರ್ 1995, ಸಮ್ಮಿಟ್ ಲೆವೆಲ್ ಪಾರ್ಟ್ನರ್ 2002, ಇಂಡಿಯನ್ ಆಸಿಯಾನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ 2010. ಆಕ್ಟ್ ಈಸ್ಟ್ ಪಾಲಿಸಿ ಮೂಲಕ ಸಂಬಂಧ ಬಲಪಡಿಸಲಾಗಿದೆ. ಆಸಿಯಾನ್ ಇಂಡಿಯಾ ಸಮ್ಮಿಟ್ ನಿಯಮಿತವಾಗಿ ನಡೆಯುತ್ತವೆ. ಆಸಿಯಾನ್ ಧ್ವಜದ ಬಗ್ಗೆ ಮಾಹಿತಿ. ಇಲ್ಲಿ ಕೆಳಗಡೆ ನೀವು ವೀಕ್ಷಿಸಬಹುದು. ನೀಲಿ ಹಿನ್ನೆಲೆ, ಕೆಂಪು ವೃತ್ತ, ಹಳದಿ ಬಣ್ಣದ ಅಕ್ಕಿ ಕಂಬಗಳು ಇದು ಒಳಗೊಂಡಿದೆ. ಇದು 10 ದೇಶಗಳನ್ನು ಸೂಚಿಸುವ ಧ್ವಜವಾಗಿದೆ. ಇತ್ತೀಚೆಗೆ ನಡೆದ 47ನೇ ಆಸಿಯಾನ್ ಶೃಂಗಸಭೆಯ ಮಾಹಿತಿ. ದಿನಾಂಕ ಅಕ್ಟೋಬರ್ 26, 28, 2025ರಲ್ಲಿ. ಸ್ಥಳ ಕೌಲಾಲಂಪುರ್, ಮಲೇಷಿಯಾದಲ್ಲಿ 47ನೇ ಶೃಂಗಸಭೆ ನಡೆಯಿತು. ಇದರ ಥೀಮ್ ಇನ್ಕ್ಲೂಸಿವಿಟಿ ಆ್ಯಂಡ್ ಸಸ್ಟೈನಬಿಲಿಟಿ. 10ನೇ ಆಸಿಯಾನ್ ರಾಷ್ಟ್ರಗಳ ನಾಯಕರು ಹಾಗೂ ಭಾರತ, ಚೀನಾ, ಅಮೆರಿಕ, ಜಪಾನ್ ಮೊದಲಾದ ಸಂವಾದಿ ರಾಷ್ಟ್ರಗಳು ಭಾಗವಹಿಸಿದವು. ತಿಮೋರ್ ಲೆಸ್ಟೆವು ಆಸಿಯಾನ್ನ 11ನೇ ಸದಸ್ಯ ರಾಷ್ಟ್ರವಾಯಿತು. ವ್ಯಾಪಾರ, ಭದ್ರತೆ, ದಕ್ಷಿಣ ಚೀನಾ ಸಮುದ್ರ ಸಮಸ್ಯೆ, ಪ್ರಾದೇಶಿಕ ಸಹಕಾರ ಚರ್ಚೆಯ ಪ್ರಮುಖ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಕೈಗೊಳ್ಳಲಾಯಿತು. ಇಲ್ಲಿವರೆಗೆ ನನ್ನ ಯೂಟ್ಯೂಬ್ ಕ್ಲಾಸನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ.
ನಿಮ್ಮ ಬೆಂಬಲ ಮತ್ತು ಆಸಕ್ತಿಯೇ ನಮಗೆ ಹೊಸ ಪಾಠಗಳನ್ನು ತರಲು ಪ್ರೇರಣೆ ನೀಡುತ್ತಿದೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರೆತು ಬಿಡಬೇಡಿ. ಧನ್ಯವಾದಗಳು.